ಕರ್ನಾಟಕದಲ್ಲಿದ್ದೀವಲ್ಲ ಅದಕ್ಕೆ ಕನ್ನಡದಲ್ಲಿ ಮಾತಾಡಿ ಅಂತ ಕೇಳಿದಷ್ಟೇ. क्या बोल रहे थे आप? आपके इलाके में? हमारे इलाके में हमारी भी माया देखो आप. अच्छा. अब ड्राइवर एक जैसे मेरे पे ड्राइवर को बदनाम करे तो है. समझ में आया तुमको? ಜರ್ನಿ ಮಾತ್ರ ಅದ್ಭುತ, ಲೈಫಲ್ಲಿ ಮರಿಯಲ್ಲ. ಓಹ್, ಇಲ್ಲಿ ಭಯಂಕರ ಚೊಂಬೆಲ್ಲ ಹಿಡ್ಕೊಂಡು ಹೋಗ್ತಿದಾರೆ ಎಲ್ಲರೂ. ದಾರಿ ಜಾಸ್ತಿ ನೋಡ್ಕೊಂಡು ಹೋಗ್ಬೇಕು. ಈಗ ನಾವು ಕೆಳಗೆ ಜಾಸ್ತಿ ನೋಡ್ಬೇಕು, ಯಾಕಂದ್ರೆ ಬೆಂಕಿ ಇದೆ, ಬೆಂಕಿ. ಹೊಯ್ ಹೊಯ್ ಹೊಯ್. ಅಯ್ಯೋ ಅಯ್ಯೋ, ಏನ್ ನಮ್ಮನ್ನ ನೋಡ್ತಾ ಹೋದ್ರ ಅಂತ. ಲಾಸ್ಟ್ ಲಿಫ್ಟ್ ಕೊಟ್ಟಿದ್ದು ಅಶ್ವಿನಿ ಅವರಪ್ಪ. ನೀವೇನೇ ಹೇಳಿ, ಆಟೋದಲ್ಲಿ ನಾವು ಕುತ್ಕೊಂಡು ನಿದ್ದೆ ಮಾಡಿದ್ದೆ ಬೆಸ್ಟ್. ಅಂತ ಏನ್ ಒಳ್ಳೆ ನಿದ್ದೆ ಅಲ್ಲ, ಬಟ್ ಆದ್ರೂ ಓಕೆ ಅಲ್ವಾ? ಅಂದ್ರೆ ಈಗ ಎದ್ದು ಹಿಂಗ್ ಹೋಗಕ್ಕೆ ಅಟ್ಲೀಸ್ಟ್ ಒಂದ್ ಎನರ್ಜಿ ಇದೆ. ವೆಲ್ಕಮ್ ಬ್ಯಾಕ್ ಟು ಸೇಮ್ ಬ್ಲಾಗ್. ಅದೇ ಕತೆಗೆ ಮತ್ತೆ ಸ್ವಾಗತ. ಈಗ ಹೊರಟಿರೋದು ನಾವು ಗುಲ್ಬರ್ಗಕ್ಕೆ, ಆಮೇಲೆ ಇವ್ರ ಊರಿಗೆ, ಬೀದರಿಗೆ. ಸೊ ಇಲ್ಲಿಂದ ಹೋಗಿ ಅಂತ ನಿನ್ನೆ ಆ ಹುಡುಗರು ಹೇಳಿದ್ರು. ಈ ಸರ್ಕಲ್ ಮುಂದೆ ಹೋಗ್ಬೇಕು ಅಂತ ಹೇಳಿದ್ದಾರೆ. ಹಾ, ಫೈನ್. ಇಸ್ ಇಟ್ ಓಕೆ? ವಿಲ್ ಗೋ. ಹೋಗೋಣ, ಸರಿ. ಕೇರ್ಫುಲ್ ಸರ್. ಹಾ, But I have a sister. You have sisters like us. I like that sisters. You know ಕನ್ನಡ? ಕನ್ನಡ ಬರುತ್ತ್ರಿ. ಮತ್ ಕನ್ನಡದಲ್ಲೇ ಮಾತಾಡೋಣ ಸರ್. ಕನ್ನಡ ಬರುತ್ತೆ, ತೆಲುಗು ಬರುತ್ತೆ, ಹಿಂದಿ ಬರುತ್ತೆ, ಇಂಗ್ಲಿಷ್ ಬರುತ್ತೆ. ಆದ್ರೆ ನೀವು ಸ್ವಲ್ಪ ಇಲ್ಲಿ ಹುಷಾರ್ ಸರ್, ಹಂಪ್ಸ್ ಎಲ್ಲ ಹಚ್ಚುವಾಗ ನಾನು ಕೆಳಗೆ, ನಿಮ್ಮ ಹಂಪಲ್ಲಿ ನಾನು ಕೆಳಗೆ ಹೋಗ್ಬಿಡ್ತೀನಿ ಈಗ. ನಿಧಾನ ಸರ್, ನಿಧಾನ. ಲ್ಯಾಂಗ್ವೇಜ್ ಇಲ್ಲ ಸರ್, ಓಕೆ. ಬಟ್ ಗಾಡಿ ಹೌದು ಸರ್, ಚೆನ್ನಾಗಿ ಓಡಿಸ್ತಾ ಇದ್ದೀರಾ. ಗುಲ್ಬರ್ಗ ಹೋಗ್ತಾ ಇದ್ದೀವಿ. ನೀವೇ ಬಳ್ಳಾರಿಯಿಂದ ಫಸ್ಟ್ ಲಿಫ್ಟ್ ಕೊಡ್ತಾ ಇರೋದು ನಮಗೆ. ಇಲ್ಲ, ನಿಜವಾಗ್ಲೂ ನೀವೇ ಫಸ್ಟ್ ಲಿಫ್ಟ್ ಕೊಡ್ತಾ ಇರೋದು. ಸೊ ನಿಮ್ಮಿಂದ ಜರ್ನಿ ಶುರು ಆಗಿದೆ, ನಾವು ಹೋಗ್ಬೇಕು ಸರ್. ಹಂಪ್ ಅಂತ ಸರ್. ಓಕೆ ಓಕೆ ಸರ್, ಹುಷಾರು. ಹಾಂ ಸರಿ ಸರ್, ಇಂಗ್ಲಿಷ್ ಸೂಪರ್ ಬಿಡಿ. ಇಂಗ್ಲಿಷ್ ಮಸ್ತ್ ಇದೆ ನಿಮ್ದು. ಓ, MBA ನಾ? ಓಕೆ. ಆಮೇಲೆ ನರೇಂದ್ರ ರೆಡ್ಡಿ. ಹಾಂ ಹಾಂ. ಇಂಗ್ಲಿಷ್ ಮಾತಾಡೋ ನರೇಂದ್ರ ರೆಡ್ಡಿ ಯಾರು ಅಂದ್ರೆ ಕಂಡುಹಿಡಿತಾರೆ ಅನ್ಸುತ್ತಲ್ಲ. ಹೌದು ಅನ್ಸುತ್ತೆ. ಒಳ್ಳೆ ಹೆಸರು. ಹೌದು, ಗುಡ್ ನೇಮ್. ಹೌದು. ಕೈ ಬಿಟ್ಟು ಮಾತಾಡ್ಬೇಡಿ. ಹೌದು ಸರ್, ಆದ್ರೆ ಬಾಯಲ್ಲಿ ಹೇಳಿದ್ರೆ ನಿಮಗೆ ಸ್ವಲ್ಪ ಅಲ್ಲಿ. ಹಾಂ ಸರ್. ಗಾಡಿ ಹೆಂಗ್ ಹೊಡಿತೀನಿ ಸರ್? ಆದ್ರೂ ಡೇಂಜರ್ ಸರ್, ಈ ಟೈಮಲ್ಲಿ ನೀವು ಗಾಡಿ ಈ ರೀತಿ ಹೊಡೆದ್ರೆ. ನಿಮ್ಗೆ ಅಂತ ಹಾನಿ ಮಾಡಲ್ಲ ಸರ್, ನಮಿಗೂ ಅಲ್ಲ ನಿಮಗೂ ಅಲ್ಲ, ಓಕೆನಾ? ಹಾಂ, ಸೊ ನೀವು ಹುಷಾರಾಗಿರ್ಬೇಕಲ್ವಾ ಸರ್. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ಮನೆಗೆನಾ? ಹೈದ್ರಾಬಾದಿಂದ ಇದೇ ಗಾಡಿಯಲ್ಲಿ ಬರ್ತಾ ಇದ್ದೀರಾ ಸರ್? ಹಂಪ್ಸ್ ಬಂತು ಸರ್, ಹೇಳಿಲ್ಲ ನಾನು ಸರ್. ಒಂದು ನಿಮಿಷ. ಹೌದಾ? ಹಾಂ, ಸರಿ ಸರ್, ಓಕೆ ಓಕೆ. ಹಾಂ, ಓಕೆ. ನಿಧಾನ ಸರ್. ಬ್ಯಾಗ್ ಬಿತ್ತಾ? ತಡೀರಿ ಸರ್, ನಾನು ತಗೊಂಡ್ಬರ್ತೀನಿ. ಹಾಂ, ಓಕೆ. ನಾನು ಹಿಡ್ಕೊಂಡ್ಲಾ ಬ್ಯಾಗು? ಇಲ್ಲ. ಓಕೆ. ಅಯ್ಯೋ, ನಾವು ನಿಮಗೆ ತೊಂದರೆ ಕೊಟ್ವಾ ಅಂತ. ಅಲ್ಲ, ನೀವೇನಿಲ್ರಿ. ಇಲ್ಲಲ್ಲ. ಓಕೆ ಸರ್, ಹೊಡುವ. ಹೌದ್ರಿ? ಹಾಂ, ಎಸ್, ಆಲ್ ರೈಟ್. ಮುಂದೋಗೋಣ. ಹೇಳ್ತೀನಿ ರೀ.
ಅದ್ಭುತ. ಲೈಫಲ್ಲಿ ಮರೆಯಲ್ಲ ನಿಮ್ ಜರ್ನಿ. ಲಾರಿ ಎಲ್ಲ ಬಂದ್ರೆ ಅದಕ್ಕೆ ಲಿಫ್ಟ್ ತಗೊಂಡು ಹೋಗ್ತೀವಿ. ಏನಾಗುತ್ತೆ ಗೊತ್ತಾ, ಒಳಗೆ ಹೋಗ್ಬಿಟ್ರೆ ಟೌನ್ ಒಳಗೆ ಮತ್ತೆ ಲಿಫ್ಟ್ ತಗೊಂಡು ಹೊರಗೆ ಬರಕ್ ಕಷ್ಟ. ಅದಕ್ಕೋಸ್ಕರ ಈಗ ಈ ಹೈವೇ ಇಲ್ಲಿಗೆ ಹೋಗುತ್ತಲ್ಲ, ಈ ಹೈವೇ ರಾಯಚೂರು ಗುಲ್ಬರ್ಗ ಹೌದಲ್ಲ. ಸೊ ನಾವ್ ಇಲ್ಲೇ ಒಂದ್ ಸ್ವಲ್ಪ ನಡ್ಕೊಂಡು ಹೋಗಿ ಮತ್ತೆ ಲಿಫ್ಟ್ ತಗೊಂಡ್ಬಿಡ್ತೀವಿ. ಸರಿನಾ? ಥ್ಯಾಂಕ್ ಯು ಸೋ ಮಚ್. ಸೀರಿಯಸ್ಲಿ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಬಂದು. ಆದ್ರೆ ಡೇಂಜರ್ ಇತ್ತು ಜರ್ನಿ, ನೀವು ಹುಷಾರು ಆಯ್ತಾ? ಓಕೆ. ನಮ್ದು ಚಾನಲ್ ಎಲ್ಲ ಕೇಳಲ್ವಾ ಯಾರು ಏನು ಎಂತ ಅಂತ? ಮೊಬೈಲ್ ಇಲ್ವಾ ನಿಮ್ಮ ಹತ್ರ? ಮೊಬೈಲ್ ಸ್ವಲ್ಪ ಮಿಸ್ ಆಗಿತ್ರಿ. ಹೌದಾ? ಇಲ್ಲ ನೋಡಿ, ಸೋನು ದ ಸಂಚಾರಿ ಅಂತ ಯೂಟ್ಯೂಬ್ ಅಲ್ಲಿ. ಥ್ಯಾಂಕ್ ಯು. ಸರಿ, ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಟೈಮ್ ನೋಡೋಣ. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್. ಹುಷಾರು. ಸರಿ, ಓಕೆ. ಹಾ, ಥ್ಯಾಂಕ್ ಯು ಬಾಯ್. ಹಾ, ಅವ್ರ ಹೆಸರು ನರೇಂದ್ರ ರೆಡ್ಡಿ. ವಾಹ್, ಹೆಂಗಿತ್ತು ಜರ್ನಿ? ಅನ್ಕೊಂಡಿರ್ಲಿಲ್ಲ. ಫುಲ್ ಡೇಂಜರ್. ಯಾಕಂದ್ರೆ ಅವ್ರು ಕುಡ್ತಿದ್ದಾರೆ, ಬಟ್ ಆದ್ರೂ ಅವರಿಗೆ ಹೆಲ್ಪ್ ಮಾಡೋ ಮನಸ್ಸಿದೆ ಅಲ್ಲ. ಅಲ್ಲಿ ನೋಡಿ ಹಂಗೆ. ಅಯ್ಯೋ, ಫುಲ್ಲು. ಸ್ವಲ್ಪ ದೂರ ನಡ್ಕೊಂಡು ಹೋಗೋಣ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಆಯ್ತಾ. ಬೆಳಿಗ್ಗೆ ನಿಜವಾಗ್ಲೂ ಚೆನ್ನಾಗಿದೆ. ನಾವು ನಿದ್ದೆ ಅಂತ ಮಾಡಿರೋದು 2 ಗಂಟೆ ಅಲ್ಲ, 2 ಗಂಟೆ ನಿದ್ದೆ ಮಾಡಿರೋದು. ಲಾರಿ ಅವ್ರು ನಿಲ್ಸಿದ್ರು. ಓಕೆ, ಬನ್ನಿ. ವಾವ್, ವೆರಿ ಗುಡ್. ಗುಲ್ಬರ್ಗ ಹೋಗೋಣವಾ? ಹಾ ಸರಿ. ಥ್ಯಾಂಕ್ ಯು ಜಿ ರುಕಾನೆ ಕೆ ಲಿಯೆ. 5 ನಿಮಿಷನೂ ಕೂತ್ಕೊಂಡಿಲ್ಲ ಗಾಡಿಯಲ್ಲಿ, ಕೆಳಗೆ ಇಳಿಸ್ಬಿಟ್ರು ನಮ್ಮನ್ನ. ಹುಡುಗ ಬೇರೆ ಕಡೆಯವನು, ಅವನಿಗೆ ಕ್ಲಾರಿಟಿ ಇಲ್ಲ. ನಮ್ಮ ಗೂಗಲ್ ಮ್ಯಾಪ್ ಪ್ರಕಾರ ಸರಿನೇ ಹೋಗ್ತಾ ಇದ್ದೀವಿ, ಬಟ್ ಅವನು ಹೇಳೋದು ನೀವು ರಾಂಗ್ ಗಾಡಿ ಹತ್ತಿದ್ದೀರಾ ಅಂತ. ಬಟ್ ಹೆಲ್ಪ್ ಮಾಡಿದ್ದಾರೆ. ಅಯ್ಯೋ, ಅವನ ಹೆಸರು ಕೇಳಿಲ್ಲ. ಗಿಡ ಹಾಕ್ಬೇಕಿತ್ತು ಅವನ ಹೆಸರಲ್ಲಿ. ನಿಲ್ಸೋದಿಲ್ವಾ? ಜನ ಇದ್ದಾರೆ. ಕಾರ್ ಓಕೆ, ನಿಲ್ಲಿಸ್ತಾರೆ. ಸ್ಲೋ ಮಾಡಿದ್ರು. ಸರ್, ಆಕ್ಚುಲಿ ರಾಯಚೂರು ಹೋಗ್ಬೇಕು. ಎಲ್ಲಿವರೆಗೆ ಹೋಗ್ತಿದ್ದೀರಾ ನೀವು? ಎಷ್ಟು ಕಿಲೋಮೀಟರು? 3 ಕಿಲೋಮೀಟರ್. 3 ಬಿಡ್ತೀರಾ? ಸರಿ. ಏನ್ ಹೆಸರು ಸರ್ ನಿಮ್ದು? ಸೋಮೇಶ್. ಜಸ್ಟ್ 3 ಕಿಲೋಮೀಟರ್ ಲಿಫ್ಟ್ ಸಿಕ್ತ ಅಷ್ಟೇ. ಅದು ಈಗ ಒಂದು ಲಾಂಗ್ ಲಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ಬೇಕು ನಾವು. ಸ್ವಲ್ಪ ಹೊತ್ತು ಆರಾಮ್ಸೆ ಕುತ್ಕೊಂಡು ನಿದ್ದೆ ಮಾಡಬೇಕು ಬಂದರೆ. ಆಮೇಲೆ ಒಂದೊಳ್ಳೆ ಕಡೆ ನಿಲ್ಲಿಸಿ ತಿಂಡಿ ಮಾಡೋಣ ಅಂತ. ಏನೋ ಗಾಡಿ ಎಳ್ಕೊಂಡು ಬರ್ತಾ ಇದ್ದಾರೆ. ಏನಿರ್ಬೋದು ಇದು? ಕೃಷಿಗೆ ಸಂಬಂಧಪಟ್ಟಿದ? ಇವ್ರು ಬೇರೆ ಚಂಬು ಹಿಡ್ಕೊಂಡು ಬರ್ತಿದ್ದಾರೆ. ಓಕೆ. ಓಹ್, ಇಲ್ಲಿ ಭಯಂಕರ ಚೊಂಬೆಲ್ಲ ಹಿಡ್ಕೊಂಡು ಹೋಗ್ತಿದ್ದಾರೆ ಎಲ್ಲರೂ. ಓಕೆ. ಇದು ಕೆಲವರಿಗೆ ಅಭ್ಯಾಸ ಇಲ್ಲ ಅಲ್ಲ, ಹೀಗೆ ಬೈಲಲ್ಲಿ ಹೋಗಿ ಅದೇ ಅಭ್ಯಾಸ. ಇಲ್ಲೆಲ್ಲ ಟಾಯ್ಲೆಟ್ ಎಲ್ಲ ಇಲ್ಲಲ್ಲ, ಸ್ಮೆಲ್ಲು ಅದೇ ಬರ್ತಾ ಇದೆ ನೋಡಿ. ಜಾಸ್ತಿ ಇಲ್ಲ. ಹೌದು. ಬಡತನ ಅಂತನಾ ಅಥವಾ ಮೈಂಡ್ ಸೆಟ್ ಬಡತನ ಅಂತ? ದಾರಿ ಜಾಸ್ತಿ ನೋಡ್ಕೊಂಡು ಹೋಗ್ಬೇಕು. ಈಗ ನಾವು ಕೆಳಗೆ ಜಾಸ್ತಿ ನೋಡ್ಬೇಕು, ಯಾಕಂದ್ರೆ ಬೆಂಕಿ ಇದೆ. ಬೆಂಕಿ ಏನಾದ್ರೂ ಅದನ್ನ ತುಳಿದು ಯಾವ್ದಾದ್ರು ಲಾರಿಯಲ್ಲಿ ಹತ್ಕೊಂಡು ಹೋದ್ರೆ ಆಮೇಲೆ ಡ್ರೈವರ್ ಅಷ್ಟೇ ಶಾಪ ಹಾಕ್ತಾರೆ. ಇವರಿಬ್ರು ಬಂದ್ರು, ಅವ್ರಿಗೆ ನಾನು ಹೆಲ್ಪ್ ಮಾಡಕ್ ಹೋಗಿ ನನಗೆ ಯಾಕಪ್ಪ ಈ ಶಿಕ್ಷೆ ಅಂತ. ಆಯ್ತಾ? ಬೆಂಕಿ ಅಂದ್ರೆ ಗೊತ್ತಾಯ್ತಲ್ಲ, ಹಂಗಿದೆ ಇಲ್ಲಿ ಅಕ್ಕಪಕ್ಕ ಭಯಂಕರ ಇದೆ. ನಾರ್ತ್ ಕರ್ನಾಟಕದಲ್ಲಿ ಇವಾಗ್ಲೂ ನಾವು ನೋಡ್ಬೋದು ಎತ್ತಿನ ಗಾಡಿ, ಎತ್ತಿನ ಬಂಡಿ ಎಲ್ಲ. ಕರ್ನೂಲ್ ಹೋಗ್ಬೇಕಿತ್ತು. ನೀವು ಎಲ್ಲಿವರೆಗೆ ಹೋಗ್ತಿದ್ದೀರಾ ಸರ್? ಈ ಕಡೆ ಅದಾನಿ ಕೂಡ ರಾಯಚೂರಿಗೆ ಕನೆಕ್ಟ್ ಆಗುತ್ತಲ್ವಾ? ನೀವು ಅಲ್ಲಿವರೆಗೆ ಹೋಗ್ತಿದ್ದೀರಾ? ಲಿಫ್ಟ್ ಕೊಡ್ತೀರಾ? ಹಾ, ಓಕೆ ಅಲ್ವಾ? ಸರಿ. ನಿಮ್ಮ ಹೆಸರು? ಸುಂಕಪ್ಪ. ಸೊ ಇವ್ರೀಗ ನಮಗೆ 60 ಇಲ್ಲ 50 ಕಿಲೋಮೀಟರ್ ತನಕ ಲಿಫ್ಟ್ ಕೊಡ್ತಾ ಇದ್ದಾರೆ. ಇಲ್ಲ ಹಾಗೇನಿಲ್ಲ ಸರ್, ಇಲ್ಲ ನಿಮಗೆ ತೊಂದರೆ ಆಗ್ಬಾರ್ದು ಅಂತಷ್ಟೇ.
ಬಿಡಿ ಸರ್, ತೊಂದರೆ ಇಲ್ಲ. ನೀವು ಒಳಗೆ ಹೋಗ್ಬೇಕೇನಲ್ವಾ? ಒಳಗೆ ಹೋಗ್ಬೇಕನ್ಸುತ್ತೆ ನೀವಲ್ವಾ? ಸರಿ, ಇಲ್ಲೇ ಬಿಡಿ ಸರ್. ಓಕೆ, ಇದು ಹೈವೇನಾ? ಕರಲ್ಗೆಲ್ಲ ಹೋಗೋದು ಮಂತ್ರಾಲಯ. ಓ, ಮಂತ್ರಾಲಯ. ಓಕೆ, ಇಲ್ಲೇ ಬಿಡ್ಬೇಕಾ ಮತ್ತೆ ಒಳಗೆ ಬಿಡ್ಬೇಕು? ಬೇಡ ಸರ್, ಇಲ್ಲೇ ಸಾಕು. ಹಾಂ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಇದ್ರಲ್ಲಿ ಬರುತ್ತೆ ನೋಡಿ. ಇವಾಗ ಹಾಕೊಟ್ಟಿದ್ದೀನಿ, ಬಂದ್ಬಿಡುತ್ತೆ ನೋಡಿ. ಇದು ಬೆಂಗಳೂರಿಂದ ಕೊಪ್ಪಳಕ್ಕೆ ಮಾಡಿದ್ದು ವಿಡಿಯೋ. ಹೋಯ್ ಹೋಯ್ ಹೋಯ್. ಹಾ, ಅದೆಂತ ಹಾಗೆ ಕೂಗೋದು ಅಲ್ಲ? ಇದು ಫಸ್ಟ್ ಟೈಮ್ ನಾನು ಈ ರೀತಿ ಕೇಳಿಸ್ಕೊಂತಾರದು. ಅಯ್ಯೋ, ಹೌದು. ಓಕೆ, ಸೊ ಮಂತ್ರಾಲಯಕ್ಕೆ ಹೋಗುವ ರೋಡ್ ಇದು. ಇಲ್ಲಿ ಕುತ್ಕೊಂಡಿದ್ದೀವಿ. ಈಗ ಲಿಫ್ಟ್ ಕೇಳಬೇಕು. ಸೊ ನೆಕ್ಸ್ಟ್ ಲಿಫ್ಟ್ ನಮ್ದು. ಅಯ್ಯೋ ಅಯ್ಯೋ, ಪಾಪ ಮರ್ರೆ, ಏನ್ ನಮ್ಮನ್ನು ನೋಡ್ತಾ ಹೋದ್ರ ಅಂತ. ಮುಂದಿನ ಟಾರ್ಗೆಟ್ ನಮ್ದು ಅದೇ ಬೀದರಿಗೆ ಹೋಗಬೇಕು. 3 ಜಿಲ್ಲೆಗಳನ್ನು ದಾಟಬೇಕೀಗ. ಒಂದು ರಾಯಚೂರು, 2ನೇದು ಯಾದಗಿರಿ, 3ನೇದು ಬೀದರೆ. ಓಕೆನಾ? ಇಲ್ಲಿನ ಆಟೋಗಳಲ್ಲಿ ಹೀಗೆ ಫುಲ್ ರಶ್ ನೋಡಿ. ಇದು ಹಸಿಮೆಣಸಿನ ತೋಟ, ಕೃಷಿ ಮಾಡಿದ್ದಾರೆ ಹಸಿಮೆಣಸಿನಕಾಯಿದು. ಬನ್ನಿ ನೋಡ್ಕೊಂಡು ಬರೋಣ. ಇಲ್ಲೆಲ್ಲ ಬೇಲಿನೇ ಇರಲ್ಲ ಆಯ್ತಾ? ಹಾ, ಬೇಲಿ ಇಲ್ಲ ನೋಡಿ. ಹಸಿಮೆಣಸು, ಅದು ಖಾರದ ಮೆಣಸು ಅಲ್ಲ ಇದು. ಹೌದು ನೋಡಿ, ಮೆಣಸು ಹೇಗಿದೆ. ಈ ರೀತಿ ಮೆಣಸು ಏನ್ ಹೇಳ್ತಾರೆ ಇದಕ್ಕೆ? ಬೊಂಡ ಮೆಣಸಲ್ಲ. ಈ ಕ್ಯಾಂಪಿಂಗ್ ಅಂತ ವ್ಲಾಗ್ ಮಾಡುವಾಗ ಇಂಥ ಕಡೆ ಎಲ್ಲ ಬಂದ್ರೆ ಹೆಂಗೋ ಸ್ಟವ್ ಇರುತ್ತೆ ನಮ್ಮ ಹತ್ರ, ಚೂರು ಕಡಲೆ ಹಿಟ್ಟು ತಗೊಂಡ್ ಬಂದ್ರೆ ಸಾಕು, ಮಿರ್ಚಿ ಬೊಂಡ ಮಾಡ್ಕೊಂಡು ತಿನ್ನೋದೆ. ಈ ರೀತಿನೇ ಸೌದೆ ಸಿಗದ ಇಲ್ಲಿ? ಆಗುತ್ತಾ? ಬರ್ಲಾ? ಹುಷಾರು, ಬಾ ಹುಷಾರು. ಹಾ, ಗ್ರೇಟ್. ಹಾ, ಪಾಪ ಇದೇ ರೀತಿ ಸೌದೆ ಅಲ್ವಾ ಈ ಕಡೆ? ಫುಲ್ ಮುಳ್ಳು. ಹಾ ಹಾ, ಫಿಟ್ ಆಗಿದ್ದಾರೆ ಆಂಟಿ, ಒಳ್ಳೆ ಫಿಟ್ ಆಗಿದ್ದಾರೆ. ಸರ್, ಮಂತ್ರಾಲಯ ಹಿಂಗೆ ನಡ್ಕೊಂತ ಹೋಗ್ಬೋದು. ಹಾ, ನಡ್ಕೊಂತಂದ್ರೆ ಬಹಳ ಡಿಸ್ಟೆನ್ಸ್. ಆಕ್ಚುಲಿ ನಮ್ ಟಾರ್ಗೆಟ್ ಇರೋದು ರಾಯಚೂರು, ಕಲಬುರ್ಗಿ. ನೀವ್ ಎಲ್ಲಿವರೆಗೆ ಹೋಗ್ತಾ ಇದ್ದೀರಾ ಸರ್? ನಾವು ಇಲ್ಲಿ ಕೋಸಿಗೆವರೆಗೆ ಹೋಗ್ತೀವಿ. ಅಲ್ಲಿ ಡ್ರಾಪ್ ಮಾಡಿದ್ರೆ ಸರ್. ಓಕೆ, ಥ್ಯಾಂಕ್ ಯು. ಬನ್ನಿ. ಆಕ್ಚುಲಿ ಬೆಂಗಳೂರಿಂದ ಏನ್ ನಾವು ಲಿಫ್ಟ್ ತಗೊಂತಾ ಇದೀವಿ, ಇದು ಫಸ್ಟ್ ನಮಗೆ ಕಾರಲ್ಲಿ ಲಿಫ್ಟ್ ಸಿಕ್ಕಿರೋದು. ಸರ್, ನಿಮ್ಮ ಹೆಸರು? ಸುರೇಶ್ ಬಾಬು. ಸುರೇಶ್ ಬಾಬು ಅಂತ. ಇವ್ರ ಹೆಸರಲ್ಲೂ ಸಹ ಗಿಡ ಹಾಕೋಣ ನಾವು ಬೀದರಲ್ಲಿ. ಮ್ಯಾಮ್, ನಿಮ್ಮ ಹೆಸರು? ಶ್ರೀಲೇಖಾ. ಶ್ರೀಲೇಖಾ. ಅಮ್ಮನ ಹೆಸರು? ಜಯಮ್ಮ. ಜಯಮ್ಮ. ಓಕೆ, 3 ಜನ ಹೆಸರಲ್ಲೂ ಗಿಡ ಹಾಕ್ತೀವಿ. ಹೌದಾ? ಓಕೆನಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಆಂಟಿ ಅವರೆಲ್ಲ ಹೀಗೆಲ್ಲ ಹೊಳೆಗೆ ಹೋಗಿ ಬಟ್ಟೆ ತೊಳಿತಾ ಇದ್ದಿದ್ದು ಸೀನು ಇಲ್ಲಿ ನೋಡ್ತಾ ಇದ್ದೀನಿ. ಇಲ್ಲೂ ಹೀಗೆ ನೋಡಿ, ಚೆನ್ನಾಗಿ ಬಟ್ಟೆ ತೊಳಿತಾ ಇದ್ದಾರೆ. ಹಾಸಿ. ರಾಯಚೂರು ಹೋಗ್ತಾ ಇದ್ದೀರಾ? ಲಿಫ್ಟ್ ಕೊಡ್ತೀರಾ? ಓ ಸೂಪರ್, ಬನ್ನಿ. ಈಗ ರಾಯಚೂರು ತನಕ ನಮಗೆ ಲಿಫ್ಟ್ ಸಿಕ್ಕಿದೆ. ಸುಮಾರು ಒಂದು 50 ಕಿಲೋಮೀಟರ್ ಇದೆ ಅಲ್ವಾ ಸರ್ ಇಲ್ಲಿಂದ? ಈ ರೀತಿ ಟೆಂಪೋಲಿ ಜಾಸ್ತಿ ಲಿಫ್ಟ್ ಸಿಕ್ಕಿದೆ ನಮಗೆ ಆಕ್ಚುಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಾಯ್. ಓಕೆ, ನೈಸ್. ಒಂದು ಒಳ್ಳೆ ಲಾಂಗ್ ಲಿಫ್ಟ್ ಇದು ಅಲ್ವಾ? ಹೌದು. ಈಗ ರಾಯಚೂರಲ್ಲಿ ಇದ್ದೀವಿ. ರಾಯಚೂರಿಗೆ ಸ್ವಾಗತ. ಈಗ ಇಲ್ಲಿಂದ ನೆಕ್ಸ್ಟ್ ಕಲಬುರ್ಗಿ, ಆಮೇಲೆ ಬೀದರ್. ಅಬ್ಬಾಬಾಬಾ, ಏನು ದೂರ ಇದೆ ಬೀದರು. ಅಯ್ಯೋ, ಸಿಂಧನೂರು ಹೋಗಿನೇ ಹೋಗೋದು. ಅವ್ರು ಹೇಳಿದ್ರಲ್ಲ, ನೆನಪಿದೆಯಾ ನಿಮಗೆ? ನೋಡಿ, ಸಿಂಧನೂರು ಅಂತ ಇದೆ 91. ಥ್ಯಾಂಕ್ ಗಾಡ್ ನಾವೀಗ ಅನ್ಕೊಂಡಂಗೆ ಲಾರಿ ಸಿಕ್ತು ನಮಗೆ. ಕಲಬುರ್ಗಿ ತನಕ ಹೋಗ್ತಾ ಇದೀವಲ್ಲ ಸರ್? ಕಲಬುರ್ಗಿ ತನಕ ಹೋಗ್ತಾ ಇದೀವಿ. ಅದೇ ಕಲಬುರ್ಗಿ, ಗುಲ್ಬರ್ಗ. ಹಾ, ಸೇಮ್. ನಿಮ್ಮ ಹೆಸರು? आपका नाम? ರಂಜಿತ್ ಯಾದವ್, ಮಹಾರಾಷ್ಟ್ರ ಸೆ. ನೋಡಿ, ಲಾರಿ ಡ್ರೈವರ್ ನಮಗೋಸ್ಕರ ಫ್ರೂಟ್ಸ್ ತಗೊಂಡ್ಬಂದಿದ್ದಾರೆ. ಆಪಲ್ ಕಟ್ ಮಾಡಿ ಈಗ ಎಲ್ಲರೂ ತಿಂತಾ ಇದೀವಿ. ಇವರು ಮತ್ತೆ ನಾನು. ಈ ರೀತಿ ಜರ್ನಿ ಮಾತ್ರ ಎಲ್ಲ ಟೈಮಲ್ಲೂ ಎಲ್ಲರಿಗೂ ಸಿಗಲ್ಲ ರೀ, ಪುಣ್ಯ ಮಾಡಿರ್ಬೇಕು.
ಬೆಂಗಳೂರಿಂದ ತುಂಬಾ ಬೇಗನೆ ಬಂದಿದೀವಿ ಅಂತೆ. ಅದು ನಾವು ಮಧ್ಯಾಹ್ನ ಶುರು ಮಾಡಿರೋದು. ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. मुझे लगता है बारिश के टाइम पे अगर यहाँ पे ज्यादा बारिश होगा तो पानी भर जाता है ना, बंद कर देता है रोड पे। ये कृष्णा नदी है एक्चुअली। ऐसा हम घूम के आना पड़ता है। ಶಹಾಪುರ ಊರಂತೆ ಇದು, ಶಹಾಪುರ ಆಯ್ತಾ. ಡ್ರೈವರ್ ಅಣ್ಣ ಈ ಒಂದು ಹೋಟೆಲ್ಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ 3 ಜನ ಚೆನ್ನಾಗಿ ಊಟ ಮಾಡೋಣ. ನೋಡಿ ಇಲ್ಲಿ ಒಂದು ಹೋಟೆಲ್ ಅಲ್ಲಿ ದಯವಿಟ್ಟು ಉದ್ರಿ ಕೇಳಬೇಡಿ, ಹಂಗಂದ್ರೆ ಸಾಲ ಕೇಳ್ಬೇಡಿ ಅಂತನಾ. ಓ ಅದಕ್ಕೆ ಉದ್ರಿ ಅಂತ ಹೇಳ್ತಾರೆ ಇಲ್ಲಿ. ಓಕೆ, ತಂದೂರಿ ರೋಟಿ ಎಂಜಾಯ್. ನೋಡಿ ಆರಾಧ್ಯ ರೆಸ್ಟೋರೆಂಟ್ ಅಂತ, ಇದು ಟುವರ್ಡ್ಸ್ ಕಲಬುರ್ಗಿ. ಎಲ್ಲಿಂದ? ಬಳ್ಳಾರಿಯಿಂದ. ಬಳ್ಳಾರಿ, ರಾಯಚೂರು, ಕಲಬುರ್ಗಿ ಕಡೆ ಹೋಗುವಾಗ ದೇವರ್ಗಿ ರೋಡ್ ಅಂತೆ, ಸಾರಿ ಜೇವರ್ಗಿ ರೋಡ್. ಓಕೆನಾ? ನೀವೇನಾದ್ರೂ ಈ ಕಡೆ ಬಂದ್ರೆ, ನಾಟ್ ಪ್ರಮೋಷನ್, ನಾವು ತಿಂದಿದೀವಿ, ಚೆನ್ನಾಗಿದೆ. ಈಗ ಡ್ರೈವರ್ ಅಣ್ಣ ನಮಗೆ ಇನ್ನೊಂದು 20 ಕಿಲೋಮೀಟರ್ ಲಿಫ್ಟ್ ಕೊಡ್ತಾರೆ. ಆಮೇಲೆ ಅಲ್ಲಿಂದ ಮತ್ತೆ ನಾವು ಊರಿಗೆ, ಯಾವುದು ಬಸವ ಕಲ್ಯಾಣ ಅಂತ ರೀಚ್ ಆಗ್ತೀವಿ ಇವತ್ತಿಗೆ. ಇನ್ನು ಇಲ್ಲಿಂದ 120 ಕಿಲೋಮೀಟರ್ ಇದೆ ನಮ್ಮ ಸಬ್ಸ್ಕ್ರೈಬರ್ ಅಶ್ವಿನಿ ಅವ್ರ ಮನೆಗೆ. ಇವಾಗ ಇಲ್ಲಿ ಇಟ್ಕೊಳ್ಳೋಣ ನಾವು. ಹೀಗೆ ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ಹಾ ನೋಡಿ, ಗುಲ್ಬರ್ಗ, ಬೀದರ್, ಬಳ್ಳಾರಿ ಇದೆಲ್ಲ ಬಿಸಿಲು ನಾಡು ಅಂತ ಹೇಳ್ತಾರೆ. ಆದ್ರೆ ನಾನು ಬಂದಾಗ ಮಳೆ ಬರ್ತಾ ಇದೆ. ಹೆಂಗೆ? ಗುಲ್ಬರ್ಗದಲ್ಲಿ ಮಳೆ. ಇಲ್ಲಿಂದ ಇನ್ನು 91 ಕಿಲೋಮೀಟರ್ ಇದೆ ಇವ್ರ ಮನೆಗೆ, ಟುವರ್ಡ್ಸ್ ಬೀದರ್. ನೀವ್ ಎಷ್ಟು ಕಿಲೋಮೀಟರ್ ಇಲ್ಲಿಂದ ಹೋಗ್ತೀರಾ? ನಿಮ್ಮ ಹೆಸರೇನು? ಅಬ್ದುಲ್ಲಾ. ಥ್ಯಾಂಕ್ ಯು ಬಾಯ್ಸ್. ನಿಮ್ಮ ಹೆಸರು ಆಕಾಶ್, ನಿಮ್ಮ ಹೆಸರು ಅನಿಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಬಾಯ್. ಓಕೆ, ಸುಮ್ಮನೆ ಹಿಂಗೆ ಟ್ರಾವೆಲ್ ಮಾಡೋಣ, ಹೀಗೂ ಟ್ರಾವೆಲ್ ಮಾಡೋಣ ಅಂತ ಅಷ್ಟೇ. ಏನ್ ಹೆಸರು ಸರ್ ನಿಮ್ದು? ಚಂದ್ರಕಾಂತ್ ಗುತ್ತೇದಾರ್. ಓಕೆ, ನಿಮ್ಮ ಹೆಸರಲ್ಲಿ ಒಂದು ಗಿಡ ಹಾಕ್ತೀವಿ. ಯಾರೆಲ್ಲ ಲಿಫ್ಟ್ ಕೊಡ್ತಾ ಇದಾರೋ ಅವ್ರ ಹೆಸರಲ್ಲಿ ಗಿಡ ಹಾಕ್ತೀವಿ. ಇವ್ರ ಊರಲ್ಲೇ ಹಾಕ್ತೀವಿ ನಾವು. ಟೀ ಟಿಫನ್ ಏನಾದ್ರು? ಥ್ಯಾಂಕ್ ಯು ಸೋ ಮಚ್ ಸರ್. ಆದರೆ ಚಾನಲ್ ನೋಡಿ ಮೊಬೈಲಲ್ಲಿ, ಸಂಚಾರಿ ಕೇಳ್ಬೋದು. ನಮಗೆ ನೀರು ಹಾರಿಸ್ಕೊಂಡು ಹೋಗ್ತಾರೆ ಸ್ಪೀಡ್ ಹೋಗೋರು. ಇವ್ರಿಗೆ ಕೇಳೋಣ. नहीं लिफ्ट लेके ही जाना है, मतलब ये सफर ही कुछ ऐसा है. रिक्शाದಲ್ಲಿ ಲಿಫ್ಟ್ ಸಿಗ್ತಾ ಇದೆ. सर आपका नाम? रियाज. ओके ओके ओके. अच्छा अच्छा, आप कॉलेज तक जा रहे क्या? कन्नड़ बात नहीं करते आप? ಅಯ್ಯಯ್ಯೋ ಅಚ್ಚಾ, ಕರ್ನಾಟಕದಲ್ಲಿದ್ದೀವಲ್ಲ ಅದಕ್ಕೆ ಕನ್ನಡದಲ್ಲಿ ಮಾತಾಡಿ ಅಂತ ಕೇಳಿದಷ್ಟೇ. ಆಯ್ತು, ನಾವು ಈಗ ಕನ್ನಡದಲ್ಲಿ ಮಾತಾಡೋಣ. ಇವತ್ತಾದ್ರೂ ನಮ್ಮ ಜೊತೆ ಕನ್ನಡದಲ್ಲಿ ಮಾತಾಡಿ, ಓಕೆನಾ? ಇವರು ಇಲ್ಲೇ 2 ಕಿಲೋಮೀಟರ್ ತನಕ ಹೋಗ್ತಿದಾರಂತೆ. ಸರಿ ಲಿಫ್ಟ್ ಕೊಡ್ತೀನಿ ಅಂದ್ರು, ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಅಲ್ಲಿಂದ ಮತ್ತೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಇಲ್ಲ ಮಕ್ಕಳ ತರ ಬನ್ನಿ ನೋಡೋಣ. ಸರ್ ಬಸವನ ಕಲ್ಯಾಣ ತನಕ ಹೋಗ್ತಾ ಇದೀವಿ, ಲಿಫ್ಟ್ ಬೇಕಿತ್ತು. ಎಷ್ಟು ಕಿಲೋಮೀಟರ್ ಹೋಗ್ತಾ ಇದ್ದೀರಾ ನೀವು? 20ನಾ? ನಮಗೆ ಬಿಟ್ಟು ಲಿಫ್ಟ್ ಕೊಡೋಕ್ಕಾಗುತ್ತಾ ಸರ್? ಇದು ಲಿಫ್ಟ್ ಪ್ಲೀಸ್ ಅಂತ. ಹಾಂ ಓಕೆನಾ ಸರ್? ಓಕೆ ಅಲ್ಲ, 20 ಕಿಲೋಮೀಟರ್ ಅಂತೆ. ಹೋಗೋಣವಾ? ಸರಿ. ಪಾವಗಡ. ಅಯ್ಯೋ ಕಾಲೇ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಚಾನಲ್ ನೋಡಿ ಆಯ್ತಾ? ನಿಮ್ಮ ಹೆಸರೇನು ಸರ್? ಪರಶುರಾಮ್. ಓಕೆ, ನಿಮ್ಮ ಹೆಸರಲ್ಲಿ ಗಿಡ ಹಾಕ್ತೀವಿ. ಯಾರೆಲ್ಲ ಲಿಫ್ಟ್ ಕೊಡೋಕ್ಕೆ ನಿಲ್ಲಿಸ್ತಾರೆ ಅವ್ರ ಹೆಸರಲ್ಲಿ ಗಿಡ ಹಾಕ್ತಾ ಇದ್ದೀವಿ. ಓಕೆನಾ? ಓಕೆ ಸರ್.
ಯೂಟ್ಯೂಬ್ ಎಲ್ಲ ನೋಡ್ತೀರಾ? ಅದರಲ್ಲಿ ಸೋನುದ ಸಂಚಾರಿ ಅಂತ ನೋಡಿ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರೇನು? ಸತೀಶ್ ಪೂಜಾರಿ. ನಿಮ್ಮ ಹೆಸರು ಮೇಡಮ್? ನಾಗವೇಣಿ. ಓಕೆ. ಇವತ್ತು ನಿಮ್ಮ ಫ್ಯಾಮಿಲಿ ಅವರೇ ಮಾತ್ರ ಹೋಗ್ತಾರದಾ? ಸರಿ ಸರಿ. ಯೂಶಲಿ ಆಟೋದಲ್ಲಿ ಲಿಫ್ಟ್ ನಾವು ಜಾಸ್ತಿ ಕೇಳೋದೇ ಇಲ್ಲ. ಕೆಲವು ರಿಕ್ಷಾದವರು ನಿಲ್ಲಿಸಿ ಆನ್ ದ ವೇಲ್ ಹೋಗ್ತಾ ಇರ್ತಾರೆ, ಬನ್ನಿ ಮೇಡಮ್ ಪರವಾಗಿಲ್ಲ ಅಂತ ಬಿಡ್ತಾರೆ. ಇವರು ಹಾಗೆ ಹೋಗ್ತಾ ಇದ್ದಾರೆ. ಒಂದು 10-20 ಕಿಲೋಮೀಟರ್ ಹೋಗ್ತಿದಾರಲ್ವಾ? ದೂರನೇ ಹೋಗ್ತಿದಾರಂತೆ. ಇದು ಗುಲ್ಬರ್ಗ ಜಿಲ್ಲೆನಾ? ಓಕೆ. ಮಳೆ ಬಂತು, ವೆದರ್ ಬಂತು, ಚೆನ್ನಾಗಿದೆ. ಇಲ್ಲಿ ಬಿಸಿಲಿರುತ್ತಂತ ಅಂದ್ಕೊಂಡೆ ನಾನು, ಬಟ್ ಸಕ್ಕತ್ತಾಗಿದೆ ವೆದರ್. ಆಯ್ತಾ? ಸೀತಾಫಲ ಅಲ್ಲ, ಇಲ್ಲಿ ಜಾಸ್ತಿ ಮಾರ್ತಿದಾರಲ್ಲ ಸೀತಾಫಲ ಹಣ್ಣು ಎಲ್ಲರೂ. ಹೌದೌದು ನೋಡಿ, ನಾನು ಅಲ್ಲಿಂದ ನೋಡ್ಕೊಂಡು ಬರ್ತಾನೆ ಇದ್ದೀನಿ. ತುಂಬ ಜನ ಸೀತಾಫಲ ಹಣ್ಣು ಮಾರ್ತಾ ಇದ್ದಾರೆ ಗುಲ್ಬರ್ಗ ಬೀದರ್ ರೋಡಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಬನ್ನಿ ಬೆಂಗಳೂರಿಗೆ. ಕಡಲೆಕಾಯಿ ಪರಿಷೆ ಅಂತ ಹಬ್ಬ ಇರುತ್ತೆ, ಬೆಂಗಳೂರು ಹಬ್ಬ. ಬರಲೇಬೇಕು. ಓಕೆನಾ? ನೀವಿಬ್ರು ಬನ್ನಿ. ಓಕೆನಾ? ಸರಿ, ಬಾಯ್ ಬಾಯ್. ಫೈನಲಿ ಮತ್ತೊಂದು ಲಿಫ್ಟ್ ಲಾರಿಯಲ್ಲಿ ಸಿಕ್ಕಿದೆ. ತುಂಬಾ ಮಳೆ ಬರ್ತಾ ಇತ್ತು, ರೆಕಾರ್ಡ್ ಮಾಡಕ್ ಆಗ್ಲಿಲ್ಲ. ಇನ್ಕಾ ಬಿ ಡಾಲೆಂಗೆ. ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಫೈಮುದ್ದೀನ್. ನಿಮ್ಮ ಹೆಸರು? ಕೈಫ್. ಓಕೆ. ಇವರಿಬ್ರು ಹೆಸರಲ್ಲೂ ಸಹ ನಾವು ಗಿಡ ಹಾಕೋಣ. क्या बोल रहे थे आप? आपके इलाके में? अब हमारे एरिया में, आपके इलाका बोलो, अच्छा लग रहा है. हमारे इलाके में हमारी भी माया देखो आप. अच्छा, सब ड्राइवर एक जैसे मेरे थे, ड्राइवर को बदनाम करे तो है. समझ में आया तुमको? ये आपके दोस्त? ये मेरे भाई जो रेड शर्ट पहने नहीं. अच्छा अच्छा, हमारे भाई का खास दोस्त. ಓಕೆ, ठीक है. ಯಾವ ಜಗह नहीं है. ಬಸವ ಕಲ್ಯಾಣ ಅನ್ನೋ ಊರಿದೆ ಅಲ್ವಾ, ಆ ಊರಿನ ಎಂಟ್ರೆನ್ಸ್ ಇದು. ಸೊ ಸದ್ಯಕ್ಕೆ ಇವ್ರ ಪಪ್ಪ ಕಾಯ್ತಾ ಇದೀವಿ. ಇವ್ರ ಪಪ್ಪ ಕೊಡೋ ಲಿಫ್ಟ್ ಲಾಸ್ಟ್ ಲಿಫ್ಟ್ ಆಗುತ್ತೆ. ಗಿಡ ಕೂಡ ಇವ್ರ ಪಪ್ಪನ ಹೆಸರಲ್ಲಿ ನಾವು ಹಾಕೋಣ. ಐ ಥಿಂಕ್ ಪಪ್ಪ ಬಂದ್ರು ಅಂತ ಅನ್ಕೊಂಡು. ಕರೆಕ್ಟ್ ಟೈಮಲ್ಲಿ ಬಂದ್ರಲ್ಲ. ನಮಸ್ತೆ ಸರ್. ವಾಟ್ ಆರ್ ಟೈಮ್ ಆ್ಯಕ್ಚುಲಿ. ಅವ್ರು ಬಂದಿದ್ದಾರೆ. ಸದ್ಯಕ್ಕೆ ಮನೆಗೆ ಹೋಗೋಣ ಬನ್ನಿ. ವಾವ್, ಉತ್ತರ ಕರ್ನಾಟಕ, ಅದರಲ್ಲೂ ಬೀದರ್ನ ಊಟ ಇದು. ಇವತ್ತು ಹಬ್ಬ ಬೇರೆ, ಸೊ ಸ್ಪೆಷಲ್ ಊಟ. ಓಕೆ, ಈಗ ನಾವು ಹೋಗಿ ಗಿಡ ತಗೊಂಡ್ಬರ್ತಾ ಇದ್ದೀವಿ. 2 ಗಿಡ ಹಾಕ್ತೀವಿ. ಸೊ ಎಲ್ಲರೂ ಇವತ್ತು ಹಬ್ಬ ಇರೋದ್ರಿಂದ ಬ್ಯುಸಿ ಇದ್ದಾರೆ. ಗಿಡ ತಗೊಂಬರೋಣ. ನಾಳೆ ನಾಡಿದ್ದು ಅವ್ರು ಹಾಕ್ಕೊಳ್ತಾರೆ. ಹಣ್ಣಿನ ಗಿಡ ಬೇಕಂತ ಆಶ್ರಮಕ್ಕೆ. ಓಕೆ, ಸ್ಕೂಲ್ ಮತ್ತು ಆಶ್ರಮ ಎರಡಕ್ಕೂ ಸೇರಿಸಿ ತಗೊಳ್ಳೋಣ. ಆ್ಯಕ್ಚುಲಿ ಟೋಟಲ್ 46 ಅಶ್ವಿನಿ ಹೆಸರಲ್ಲೂ ಸೇರಿಸಿ. ಪೇರ್ಲೆ ಹಣ್ಣು, ಇದು ಗೋಡಂಬಿ ಗಿಡ, ನುಗ್ಗೆಕಾಯಿ ಗಿಡ, ಸಾಗವಾನಿ, ಹಣ್ಣಿನ ಗಿಡ ಎಲ್ಲ ಸಿಕ್ತು. ಅಶ್ವಿನಿ ನಮಸ್ತೆ. ಆ್ಯಕ್ಚುಲಿ ಇದು ಆಶ್ರಮ, ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಎದುರುಗಡೆ ಇಲ್ಲಿ ಇಷ್ಟು ಜಾಗ ಇದೆ. ಈ ಜಾಗ ಈ ಆಶ್ರಮ ಅವ್ರದ್ದೇ ಅಂತೆ. ಆಶ್ರಮ ಅಶ್ವಿನಿ ಅವರ ಮಾವ ಅವರು ಕಟ್ತಾ ಇದ್ದಾರೆ. ಏನು ಆಶ್ರಮ ಈ ಅಶ್ವಿನಿದು? ಯೋಗ ಆಶ್ರಮ, ಯೋಗ ಕಲಿಸೋದು. ತುಂಬ ಒಳ್ಳೆ ವಿಚಾರ. ಸೊ ಇಲ್ಲಿ ನಾವು 2 ಗಿಡ ಹಾಕೋಣ, ಬಾಕಿದೆಲ್ಲ ಇಟ್ಟು ಹೋಗೋಣ, ಮತ್ತು ಅವ್ರು ಹಾಕೊಳ್ತಾರೆ ಅಲ್ವಾ? ಬನ್ನಿ. ಬಸವಣ್ಣನವರ ಆರಾಧನೆ ಜಾಸ್ತಿ ಇಲ್ಲಿ ಅಲ್ವಾ? ಹೋಗ್ಬೋದು ಅಲ್ಲಿಗೆ, ನೋಡ್ಬೋದಲ್ಲ. ಬಸವಣ್ಣನವರ ವಚನಗಳು ನೋಡಿ. ಬಸವಣ್ಣ ಕಲ್ಯಾಣ ಅಂತಲೇ ಊರ ಹೆಸರು ಬೀದರಲ್ಲಿ. ವಿಭೂತಿ ಹಚ್ತಾರಂತೆ. ಹಚ್ಚಿ. ಅದು ಯಾವ್ದ್ರದ್ದು? ಯಾವುದು ಇದು? ಇದು ಸಗಣಿಯಿಂದ ಮಾಡ್ತಾರೆ. ಅದೇ ಅನ್ಸುತ್ತೆ. ಅಂದ್ರೆ ಇವಾಗೆಲ್ಲ ಬೇರೆ ತರದೆಲ್ಲ ಮಾಡ್ತಾರೆ. ಓಕೆ, ಹಾಂ. ಅದೇ ಹಳೆ ಕಾಲದಲ್ಲಿ ಎಲ್ಲ ಒಳ್ಳೇದೇ ಇತ್ತು. ಈಗ ಕೆಮಿಕಲ್ ಅದೆಲ್ಲ. ಇವಾಗ ಮಾವು ತರ್ಸೋದೆಲ್ಲ ಆ ಥರದ್ದೇ, ಬೇರೆ ಕಡೆದೆಲ್ಲ ಅಲ್ಲ. ಹೌದು. ಓಕೆ, ಖುಷಿ ಆಯ್ತಾ? ಓಕೆ ಓಕೆ. ಅಕ್ಕ ಮಹಾದೇವಿ ಅವರು ಕೂಡ ಶರಣರು ಅಲ್ಲ. ಎಲ್ಲ ಸ್ಕೂಲಲ್ಲಿ ಓದಿದ್ದು. ಈ ಆಶ್ರಮ ಯಾವಾಗ ಕೆಲಸ ಮುಗಿಯುತ್ತೋ ಗೊತ್ತಿಲ್ಲ, ಯಾವಾಗ ಮತ್ತೊಮ್ಮೆ ಇಲ್ಲಿ ಬರ್ತೀನೋ ಗೊತ್ತಿಲ್ಲ. ಆದರೆ ಎಲ್ಲ ಕೆಲಸ ಒಳ್ಳೆಯ ರೀತಿಯಲ್ಲಿ ಆಗಲಿ. ಈ ಗಿಡ ಫಸ್ಟ್ ಗಿಡ ಇದು. ಗಾಡಿಗೊಂದು ಗಿಡ. ಬೆಂಗಳೂರಿಂದ ಬೀದರ್ನ ಜರ್ನಿಯಲ್ಲಿ ಫಸ್ಟ್ ಗಿಡ ಹಾಕ್ತಾ ಇರೋದು ಮಂಜುನಾಥ್ ಅವ್ರ ಹೆಸರಲ್ಲಿ, ತಿಪ್ಪೇಶ ಸ್ವಾಮಿ ಅವರ ಹೆಸರಲ್ಲಿ ಹಾಕ್ತಿರೋ ಗಿಡ. ಪಾಪ ತುಂಬ ಖುಷಿಯಿಂದ ಬಂದು ಮಾತಾಡ್ಸ್ಕೊಂಡು ಹೋದ್ರು. ಪೇರ್ಲೆ ಹಣ್ಣಿನ ಗಿಡ ಅಲ್ವಾ ಇದು? ನೀರು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಇಲ್ಲಿ. ಈಗ ಸದ್ಯಕ್ಕೆ 2 ಗಿಡ ಹಾಕಿದ್ದೀವಿ. ಬಾಕಿ ಗಿಡ ಎಲ್ಲ ಅವ್ರ ಮಾವ ಬಂದಮೇಲೆ ಅವ್ರದ್ದು ಬೇರೆ ಪ್ಲ್ಯಾನ್ ಇದೆ ಅಂತೆ. ಆದರೆ ಗಿಡ ಎಲ್ಲ ಇಲ್ಲೇ ಇಟ್ಟು ಹೋಗೋಣ. 46 ಗಿಡದಲ್ಲಿ 15 ಗಿಡ ಸ್ಕೂಲಿಗೆ, ಬಾಕಿ ಎಲ್ಲ ಗಿಡ ಇಲ್ಲೇ ಇಟ್ಟು ಹೋಗೋದು. ಸೂಪರ್. ನೋಡಿ, ಇಲ್ಲಿ ವಯಸ್ಸಾದವರು
ಬಿಳಿ ಬಟ್ಟೆನೇ ಹಾಕೊಳ್ತಾರೆ. ಎಷ್ಟೇ ಕೆಸರಾಗಿ ಗಲೀಜಾಗಿದ್ರು ಬಿಳಿ ಬಟ್ಟೆ ಹಾಕೋದು ಬಿಡಲ್ಲ ಅಲ್ಲ. ಮೇಡಮ್ ಸ್ವಲ್ಪ ಜ್ವರ ಇದೆಲ್ಲ, ಸ್ವಲ್ಪ ಥಕಾಸ್ ಅಂದ್ರೆ ಸುಸ್ತು ಅಂತ, ಒಂಥರ ಮೈಕೈ ನೋವು. ನನಗೆ ಜ್ವರ ಬಂದ್ಬಿಟ್ಟಿದೆ ಆಯ್ತಾ. ನಂಬರ್ ತಗೋರಿ, ಯಾವಾಗ ಭೀ ಫೋನ್ ಓ ಇಲ್ಲಿ ಬಂದಾಗ ಫೋನ್ ಹಚ್ತೀನಿ, ಓಕೆನಾ. ಸೊ ಇದು ನೀವು ಓದಿದ ಸ್ಕೂಲಾ? ಓಕೆ, ಚೆನ್ನಾಗಿದೆ. ಈ ಸ್ಕೂಲಲ್ಲಿ ಹಣ್ಣಿನ ಗಿಡ ಹಾಕೋಣ ಅಂತ ಸರ್ಕಾರಿ ಪ್ರೌಢಶಾಲೆ, ಜಿಲ್ಲೆ ಬೀದರ್, ತಾಲೂಕು ಬಸವ ಕಲ್ಯಾಣ. ಇಲ್ಲಿ ತುಂಬಾ ಗಿಡಗಳು ಆಲ್ರೆಡಿ ಹಾಕಿದ್ದಾರೆ. ಈ ಸ್ಕೂಲಲ್ಲಿ ಗಿಡ ಹಾಕ್ತಿವಿ ಅಂತ ಇವ್ರು ಕೇಳಿದಾಗ ಅವ್ರ ಸ್ಕೂಲ್ ಟೀಚರ್ ಸಜೆಸ್ಟ್ ಮಾಡಿದ್ರು, ಹಾಕಿದ್ರೆ ಹಣ್ಣಿನ ಗಿಡ ಹಾಕಿ ಅಂತ. ಸೂಪರ್, ಥ್ಯಾಂಕ್ ಯು ಅಶ್ವಿನಿ. ಆಯ್ತಾ, ಗಿಡ ಹಾಕದೆ ಒಂದು ಚಾಲೆಂಜ್. ಇವಾಗ ಯಾರು ಹಾಕ್ತಿಲ್ಲ, ಕಡಿಯೋರೇ ಜಾಸ್ತಿ. ಹೌದು, ಮತ್ತೆ ಬೆಳೆಸೋರೇ ಕಡಿಮೆ ಇವಾಗೆಲ್ಲ. ಹಾಕ್ಬಿಡ್ತೀವಿ, ಅದನ್ನ ನೋಡ್ಕೊಳ್ಳೋದೇ ಒಂದು ಚಾಲೆಂಜ್. ಅದಕ್ಕೆ ಈ ಕಾನ್ಸೆಪ್ಟ್ ಅಲ್ಲಿ ಹೇಗೆ ಯೋಚನೆ ಮಾಡಿದೆ ಅಂದ್ರೆ, ಆಯಾ ಸಬ್ಸ್ಕ್ರೈಬರ್ ಆಯಾ ಊರಿಗೆ ಜವಾಬ್ದಾರಿ ತಗೊಂಡು, ಈಗ ಇವರು ಇಲ್ಲೇ ಇರಲ್ಲ ಯಾವಾಗ್ಲೂ, ಸೊ ಇಲ್ಲಿನ ಮಕ್ಕಳಾದ್ರೂ ನೋಡ್ಕೊಂತಾರೆ. ಸೂಪರ್. ಕ್ಲೀನ್ ಮಾಡಕ್ಕೆ ಸರ್ ಬಿಡ್ತಾರೆ, ನಮ್ಮನ್ನೆಲ್ಲ ಬಿಡ್ತಿದ್ರು ಅಲ್ವಾ, ಇದನ್ನೆಲ್ಲ ಕ್ಲೀನ್ ಮಾಡಕ್ಕೆ. ಸೂಪರ್. ಇಲ್ಲಿ ಸಹ ನಾವು 2 ಗಿಡ ಹಾಕೋಣ, ಒಂದು ನಿಮ್ಮ ಹೆಸರಲ್ಲಿ, ಇನ್ನೊಂದು ನಿಮ್ಮ ಅಪ್ಪನ ಹೆಸರಲ್ಲಿ. ಬಾಕಿ ಎಲ್ಲ ಗಿಡ ಇಲ್ಲಿ ಇಟ್ಟು ಹೋಗೋಣ, ಅವರು ಹಾಕೊಂಡ್ತಾರೆ ಅಲ್ವಾ. ಓಕೆ, ತುಂಬಾ ಹಾರ್ಡ್ ಇದೆ ಮಣ್ಣು. ಹೇಗೋ ನೀರಿನ ವ್ಯವಸ್ಥೆ ಇಲ್ಲೇ ಇದೆ, ಗಿಡ ಹಾಕಿ ಸ್ವಲ್ಪ ನೀರು ಹಾಕಿ ಹೋಗೋಣ, ಯಾಕಂದ್ರೆ 2 ದಿನ ರಜೆ ಇರುತ್ತೆ ಸ್ಕೂಲಿಗೆ. ಲಾಸ್ಟ್ ಲಿಫ್ಟ್ ಕೊಟ್ಟಿದ್ದು ಅಶ್ವಿನಿ ಅವರಪ್ಪ, ನಿಮ್ಮ ಅಪ್ಪ, ಮನೆ ತನಕನು ಅವ್ರ ಹೆಸರಲ್ಲಿ ಈ ಗಿಡ ಬರೋಬ್ಬರ್ ಬಂತು ನೋಡ್ರಿ ಮೇಡಮ್, ಅಲ್ವಾ. ಸಾಕು. ಈ ಗಿಡ ನಿಮ್ಮ ಹೆಸರಲ್ಲಿ, ನಿಮ್ಮ ಸ್ಕೂಲಲ್ಲಿ, ಅವ್ರು ಓದಿದಂತ ಸ್ಕೂಲ್ ಇದು. ಇಲ್ಲೇ ಈ ಗಿಡ ಹಾಕ್ತಾ ಇದೀವಿ. ಸ್ಕೂಲಲ್ಲಿ ಇಷ್ಟು ಲೈಟಿಂಗ್ಸ್ ವ್ಯವಸ್ಥೆ ಇದೆ. ಇಲ್ಲೇ ಮಾತಾಡಿ ನಮ್ಮ ಈ ಗಾಡಿಗೊಂದು ಗಿಡ. ಬೆಂಗಳೂರಿಂದ ಬೀದರಿಗೆ ಬಂದ ಕಥೆ ಮುಗಿಸೋಣ ಅಂತ ಬೀದರಲ್ಲಿ ಬಸವ ಕಲ್ಯಾಣ ತಾಲೂಕಲ್ಲಿ ಖಂಡಾಳ ವಿಲೇಜ್ ಅಲ್ಲಿ ನಾವು ಇವ್ರ ಮನೆಗೆ ಬಂದ್ವಿ, ಗಿಡ ಹಾಕಿದ್ವಿ. ನನಗೆ ಹುಷಾರಿಲ್ದಂಗೆ ಆಯ್ತು, ಇಲ್ಲಾಂದ್ರೆ ಇನ್ನು ಸ್ವಲ್ಪ ಆಕ್ಟಿವ್ ಆಗಿರ್ಬೋದಿತ್ತು. ಏನ್ ಅನಿಸ್ತು ಅಶ್ವಿನಿ ನಿಮಗೆ? ಏನಿಲ್ಲ, ಖುಷಿ ಆಯ್ತು ಈ ಜರ್ನಿ. ಒಂಥರ ಧೈರ್ಯ ಬಂತು. ಬಂತಾ? ಬಂತು, ಈಗೂ ಮಾಡಬಹುದು ಮಾಡ್ಬೋದು ಅಂತ ಬಂತು. ಓಕೆ, ಫಸ್ಟ್ ಏನ್ ಥಾಟ್ ಇತ್ತು? ಏನಿರ್ಲಿಲ್ಲ, ಬಟ್ ಹೆಂಗ್ ಸಿಗ್ತಾರೋ ಲಿಫ್ಟ್ ಕೊಡೋರು ಆ ಥರ. ಸ್ಪೆಷಲಿ ಲಾರಿಯಲ್ಲಿ ನೀವು ಕುತ್ಕೊಂಡಾಗ, ಸ್ಪೆಷಲಿ ಲಾರಿ ಅವರು ಅಂದ್ರೆ ಎಲ್ರಿಗೂ ಬ್ಯಾಡ್ ಥಿಂಕಿಂಗ್ ಇರುತ್ತೆ, ಬಟ್ ನಮ್ಗೆಲ್ಲ ಸಿಕ್ಕಿರೋರು ಒಳ್ಳೆಯವರೇ. ಹೌದು, ಬಟ್ ನಮಗೆ ಸಿಕ್ಕಿದವ್ರು ಎಲ್ಲರೂ ಒಳ್ಳೆಯವ್ರೆ. ಅದರ ಅರ್ಥ ನಾವು ಹೇಗಿರ್ತೀವೋ ಅವ್ರು ಹಾಗೆ. ಇದು ನನ್ನ ಅನುಭವ ಕೂಡ ಹೌದು. ಓಕೆನಾ. ಸೊ ಸದ್ಯಕ್ಕೀಗ ಮುಗಿಸೋಣ. ಗಾಡಿಗೊಂದು ಗಿಡ, ಬೆಂಗಳೂರಿಂದ ಬೀದರ್ ತನಕ ಬಂದಿದ್ದ ಕತೆ. ನೆಕ್ಸ್ಟ್ ಜಿಲ್ಲೆ ಯಾವುದು ಗೊತ್ತಿಲ್ಲ, ನೋಡೋಣ. ಈ ಕತೆ ನೋಡಿದ್ಮೇಲೆ ನಿಮಗೂ ಹೀಗೆ ಒಂದಿನ ಟ್ರಾವೆಲ್ ಮಾಡ್ಬೇಕಂತ ಅನ್ಸಿದ್ರೆ ಬನ್ನಿ ನನ್ನ ಜೊತೆ. ಇನ್ನೊಂದು ವಿಷಯ ಏನಂದ್ರೆ, ಇವ್ರ ಹತ್ರ ಇರೋ ಧೈರ್ಯ ಎಲ್ಲ ಹುಡುಗಿರ್ ಬರ್ಬೇಕಂತ. ತುಂಬಾ ಧೈರ್ಯ ಬಂದ್ರೆ ಕಷ್ಟ. ತಾಳ್ಮೆನೂ ಜಾಸ್ತಿ ಐತೆ. ಹೌದಾ? ತಾಳ್ಮೆ ಇದೆಯಾ? ಯಾರಾದ್ರೂ ಮಾತಾಡಿದ್ರೆ ಈ ತರ ನೆಗ್ಲೆಕ್ಟ್ ಮಾಡೋದು ಆ ತರದ್ದೇನು ಇಲ್ಲ. ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಬಿಟ್ಟು ಆ ತರದ್ದೆಲ್ಲ ತಾಳ್ಮೆ ಜಾಸ್ತಿ ಐತೆ. ತುಂಬಾ ಹೊಗಳ್ತಾ ಇದ್ದಾರೆ. ಹೊಗಳ್ತಿಲ್ಲ, 2 ದಿವಸದಲ್ಲಿ ಕಲ್ತಿದ್ದು. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ. ಸರಿ, ಸೊ ಸದ್ಯಕ್ಕೆ ಮುಗಿಸೋಣ. ಮೊಹಮ್ಮದ್ ಸರ್ ಬನ್ನಿ, ನೀವು ಬನ್ನಿ. ಒಬ್ಬ ರಿಕ್ಷಾ ಡ್ರೈವರು ಇಡೀ ದಿನ ನಮ್ ಜೊತೆ ಇರೋದಂದ್ರೆ ಅದು ಈಸಿ ಅಲ್ಲ. ಈ ಕಾನ್ಸೆಪ್ಟ್ ಅವರಿಗೂ ಇಷ್ಟ ಆಯ್ತು. ಫುಲ್ ಡೇ ನಮ್ ಜೊತೆಲಿ ಇದ್ದಾರೆ. ಅವ್ರ ಹೆಸರಲ್ಲೂ ಗಿಡ ಹಾಕ್ಬೇಕು ನೆನಪಿಂದ. ಸದ್ಯಕ್ಕೆ ಮುಗಿಸೋಣ ಈ ಸಮಾಚಾರ. ಮತ್ತೊಂದು ಗಾಡಿಗೊಂದು ಗಿಡ ಕಾನ್ಸೆಪ್ಟ್ ಅಲ್ಲಿ ಸಿಗ್ತೀನಿ. ಹೋಗಿ ಇವಾಗ ಮಲ್ಕೊಳ್ಳೋದಷ್ಟೇ. ಸೊ ಮುಗಿಸೋಣ ಬನ್ನಿ.